ನಾವ್ ಮೊದ್ಲ ಯಾರ ಅವನವನು ಉತ್ತರ ಕರ್ನಾಟಕ ಮಂದಿ ನೆಲ ಗುದ್ದಿ ನೀರ್ ತೆಗಿಯವ್ರ ಮುಂದ್ಗಡೆ ಕಾಣಿಸ್ತಾ ನನ್ನ ದೇವಿ ಕಾಣುವಳು ಅದಲ್ಲ. ಇದು ಸ್ವಲ್ಪ ದೊಡ್ಡದು, ಹೆವಿ ಜನ ಹಿಡಿಸುತ್ತೆ. ಹಾಯ್ Hello guys, welcome to Goa. Up to Goa. ಈ ತರ ಗೋವಾದಲ್ಲಿ ಬಂದ್ಬಿಟ್ಟು ಬೋಟ್ ರೈಡಿಂಗ್ ಮಾಡೋ ಮಜಾನೇ ಬೇರೆ. ಯಾಕಂದ್ರೆ ಈ ತರ ಎಲ್ಲ ವೆದರ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಸಮುದ್ರದ ನಡುಗಡ್ಡೆ ಹೋಗ್ತಾ ಇದೀವಿ, ಕಾಣಿಸ್ತಿರ್ಬೋದು ನಿಮ್ಗಲ್ಲಿ. ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಈ ತರ ಇದರಲ್ಲಿ? ಏನ್ ಹೇಳ್ಬೇಕಂದ್ರೆ, ಇದು ನಾವು 3 ಸತ ಗೋವಾಕ್ ಬಂದ್ರು ಅಷ್ಟೇ ಏನ್ ಅನ್ಸಲಿಲ್ಲ. ಈ ಸತ ನಮ್ಗೆ ಡಿಫ್ರೆಂಟ್ ಅನ್ಸ್ತಾ ಇದೆ. ಫುಲ್ ಗಿಚ್ಚ ಎಂಜಾಯ್ಮೆಂಟ್. ಗೆಡ್ಡೆ ಅವ್ರೆ ಸಜ್ಜನ್ ರವಿ ಬಂದ ಅಷ್ಟೇ ಖುಷಿ. ಸಜ್ಜನ್ ರವಿ ಅವರೇ ಈ ತರ ಬೋಟ್ಗಳು ಇಲ್ಲಿ ನೀರಲ್ಲಿ ಓಡಾಡ್ತಾ ಇರ್ತವೆ. ಡಾಲ್ಫಿನ್ ಸೆಂಟ್ರಲ್ ನಮ್ಗೆ ಡಾಲ್ಫಿನ್ ಗಳು ಕಾಣಿಸ್ತಾ ಇದಾವಂತೆ. ಡಾಲ್ಫಿನ್ ಕಾಣಿಸ್ತಾ ಡಾಲ್ಫಿನ್ ಆಲ್ಮೋಸ್ಟ್ ಕ್ಯಾಮ್ರಾ ಕ್ಯಾಪ್ಚರ್ ಆಗಲ್ಲ ಅನ್ಸುತ್ತೆ, ತುಂಬಾ ದೂರ ಇದೆ. ಗ್ಯಾಂಗ್ ಜೊತೆ ಟ್ರಿಪ್ ಮಾಡೋ ಮಜಾ ಬೇರೆ ಯಾವ್ದ್ರಲ್ಲೂ ಇಲ್ಲ. ಏನ್ ಗೌಡ್ರ ಏನ್ ಹೇಳ್ತೀರಾ? ಪ್ರೀತಿ ಪ್ರೇಮ ಸುಳ್ಳು ಎಲ್ಲ ಇಲ್ಲಿ ಗೋಳು. ಶೀಶೆಯಲ್ಲಿ ಸುಮಪಾನಕ್ಕೆ ವಿಷವಾಗುತ್ತಾ ನನ್ನ ಜೀವ ಹೇರಿದಳು. ಉಸಿರಾಟಕ್ಕೆ ವಿಷವಾಗುತ್ತಾ ಹರಿಯದ ಹುಡುಗರ ಪಟ್ಟ್ಯಾಗ ಪುಲ್ಲ ಪವರ್ ಬಾಳ ಮಂದಿ ಅದಾರ ನೋಡ ಅಂಟಿ ಲವರ್. ದೋಸ್ತ ಬಾಳ ಕೆಟ್ಟ ಅದಾರ ನೋಡ. ನಮ್ದು ಚಿಕ್ಕದು ಶಿಪ್, ಬಟ್ ಇದು ಮುಂದ್ಗಡೆ ಕಾಣಿಸ್ತಾ ಇದೆಯಲ್ಲ, ಇದು ಸ್ವಲ್ಪ ದೊಡ್ಡದು, ಹೆವಿ ಜನ ಹಿಡಿಸುತ್ತೆ. ದೊಡ್ಡ ಗ್ಯಾಂಗ್ ಇದ್ರೆ ನೀವು ಈ ತರ ಬುಕ್ ಮಾಡ್ಕೊಂಡು ಈ ತರ ಡಾಲ್ಫಿನ್ ನೋಡಕ್ಕೆ ಸಖತ್ತಾಗಿರುತ್ತೆ. ಈ ತರ ಬೋಟಿಂಗ್ ಎಲ್ಲ ಬಂದ್ರೆ 20 ರಿಂದ 25 ಜನ ಕ್ಯಾಪ್ಚರ್ ಆಗ್ತೀವಿ. ನೀವು ನೋಡ್ತಿರ್ಬೋದು, ನಾವ್ ಇವಾಗ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಮುಂದ್ಗಡೆ ಟ್ರಾವೆಲ್ ಮಾಡ್ತಾ ಇದೀವಿ. ಈಗ ಇವಾಗ ತಾನೇ ಜಸ್ಟ್ ಡಾಲ್ಫಿನ್ ನ ನೋಡ್ಬಿಟ್ಟು ಕವರ್ ಮಾಡ್ಕೊಂಡು ಕ್ಯಾಪ್ಚರ್ ಹಾಕ್ಬಿಟ್ಟು ಮುಂದ್ಗಡೆ ಹೋಗ್ತಾ ಇದೀವಿ. ನಮ್ ಯೂಟ್ಯೂಬರ್ ಆನಂದ ಸೆಲೆಕ್ಟ್ ಆಗ್ಬಿಟ್ಟಿದ್ದಾರೆ. ಎಕ್ಸೈಟ್ಮೆಂಟ್ ಎಂಜಾಯ್ಮೆಂಟ್ ಅನ್ನೋದನ್ನ ಸ್ವಲ್ಪ ಕಮ್ಮಿ ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವರು ದೂರದಲ್ಲಿ ನಡೆದಿರೋ ಕಾರಣದಿಂದಾಗಿ ಅವ್ರಿಗೆ ಸುಮಾರು ಕಷ್ಟ ಬಂದ್ಬಿಟ್ಟಿದೆ ಕಾಲ್ಗೆ. ನೀರ್ ಜೊತೆ ನಾವು ಸ್ಪೀಡ್ ಆಗ್ಬೇಕು, ಇಲ್ಲಾಂದ್ರೆ ನಡೆಯಲ್ಲ ಮಾಟ ಇಲ್ಲಿ. ನಾವ್ ಮೊದ್ಲ ಯಾರ ಅವನವನು ಉತ್ತರ ಕರ್ನಾಟಕ ಮಂದಿ ನೆಲ ಗುದ್ದಿ ನೀರ್ ತೆಗಿಯವ್ರ. लेफ्ट साइड में जो बंगला दिखाई दे रहा है, हाँ लेफ्ट साइड का बंगला ओनर है जिम्मी कस्टर। मर्चेंट आर्यन मर्चेंट अंडरग्राउंड बंगला है, जमीन के नीचे भी है। ನೀವು ಯಾವ್ದು ಬಂಗ್ಲೆ ನೋಡ್ತಾ ಇದ್ರಲ್ಲ, ಅದು ಜಿಮ್ಮಿ ಕಾಟರ್ ಅಂತ ಹೇಳ್ಬಿಟ್ಟು ಅವ್ರ ಬಂಗ್ಲೆ ಅಂತೆ.
ಅದು ಸೈಂಟ್ ಲಾರೆನ್ಸ್ ಚರ್ಚ್ ಅಂತೆ. ಎಕ್ಸಾಕ್ಟ್ ಕಾಣಿಸ್ತಾ ಇದೆ, ಅದು ಸೈಂಟ್ ಲಾರೆನ್ಸ್ ಚರ್ಚ್. ಜಿಮ್ಮಿ ಪ್ಯಾಲೇಸ್ ಸುಂದರ ಅನಿಮಲ್ ನಾನು ಸುತ್ತಮುತ್ತ ಏನ್ ಪ್ಲೇಸ್ ಕಾಣಿಸ್ತಾ ಇದೆ ಎಲ್ಲ ಎವರ್ ಗ್ರೀನ್ ಆಗಿದೆ. ಆನಂದ ಆ ಕಡೆ ಕೆಲಸ ಮಾಡಿ ಏನ್ ಕಾಣಿಸ್ತಾ ಇದೆ ಅಲ್ಲ ನಿಮ್ಗೆ ಎವರ್ ಗ್ರೀನ್ ಎಲ್ಲ ಗ್ರೀನ್ ಪ್ಲೇಸಸ್. ಬಂಗ್ಲೆ ಸುತ್ತಮುತ್ತ ಏನ್ ಪ್ಲೇಸ್ ಇದೆ ಅದೆಲ್ಲ ಸಖತ್ತಾಗಿದೆ. ವ್ಯೂ ಮಾತ್ರ ಸರಿಯಾಗಿ ಕಾಣಿಸ್ತಾ ಇದೆ. ನಾವು ಏನ್ ಪ್ಲಾನ್ ಮಾಡ್ಕೊಂಡ್ ಬಂದಿದ್ವಿ ಅದ್ರಕ್ಕಿಂತ ಹೆವಿ ಅಂದ್ರೆ ಹೆವಿಯಾಗಿ ಎಂಜಾಯ್ಮೆಂಟ್ ಮಾಡ್ತಾ ಇದೀವಿ ಗೋವಾದಲ್ಲಿ. ನಮ್ದು ಈ ಟ್ರಿಪ್ ಈ ಪ್ಲಾನ್ ಅಲ್ಲೇ ಇರ್ಲಿಲ್ಲ. ಈ ತರ ಬೋಟಿಂಗ್ ಅಲ್ಲಿ ಹೋಗ್ಬೇಕು, ಸಮುದ್ರದಲ್ಲಿ ಹೋಗ್ಬೇಕು, ಈ ತರ ಟ್ರಾವೆಲ್ ಮಾಡ್ಬೇಕು. ನಮ್ ಹುಡುಗರು ಎಷ್ಟು ಕುತೂಹಲಕಾರಿ ಅಂತ ಎಕ್ಸೈಟ್ಮೆಂಟ್ ಅಲ್ಲಿ ಇದಾರೆ ಅಂದ್ರೆ ವಿಡಿಯೋ ಮಾಡಕ್ಕೂ ಬಿಡ್ತಾ ಇಲ್ಲ. ಸೆಂಟ್ರಲ್ ಬಂದ್ಬಿಟ್ಟು ಕಟ್ಟಿ ಅಳ್ಳಾಡಿಸ್ತಾನೆ ಇದ್ದಾರೆ. भाई हम लोग कहाँ पे जा रहे हैं? अभी कहाँ पे जा रहे हैं? हम लोग कहाँ पे जा रहे हैं? नेक्स्ट कहाँ पे जा रहे हैं? कंटिन्यू आगे जा रहे हैं. ಅವರೆಲ್ಲ ಬೋಟ್ ಓಡಿಸ್ತಾರಲ್ಲ, ಬೋಟ್ ಓಡಿಸ್ತಿರಲ್ಲ ಅವ್ರು ನಮ್ಗೆ ಎಲ್ಲಾ ಕಡೆಯಿಂದ ರಿವ್ಯೂ ಕೊಡ್ತಿದ್ದಾರೆ. ಪ್ರಶಾಂತ್ ಅವ್ರೆ, ಗೋವಾ ಟ್ರಿಪ್ ಫುಲ್ ಮಜಾನಾ? ನಮ್ಮ ಹುಡುಗರಿಗೆ ನಿನ್ನೆ ದೂದ್ ಸಾಗರದಲ್ಲೇ ಚೀರಿ ಕೂಗಿ ಆಡಿ ಒದರಾಡಿ ಗಂಟ್ಲ ವೈಕತ್ ಹೋಗ್ಬಿಟ್ಟದ. ಬೀಚ್ ನಿಯರೆಸ್ಟ್ ಆಗಿರೋ ರೆಸಾರ್ಟ್ ಹೋಗೋ ಮಜಾನೇ ಬೇರೆ. ನಿನ್ನೆ ನಾವು ಹೋಗಿದ್ವಿ ಒಂದು ರೆಸಾರ್ಟ್ಗೆ, ಬೀಚ್ ಹತ್ರ ಏನ್ ರೆಸಾರ್ಟ್ ಇತ್ತಲ್ಲ ಅಲ್ಲಿ ಹೋಗೋ ಎಕ್ಸೈಟ್ಮೆಂಟ್ ಮಜಾನೇ ಬೇರೆ ಇರುತ್ತೆ. ಗೊತ್ತಿಲ್ಲ ಅಂದ್ರೂ ಅಲ್ಲಿರೋ ಲೋಕಲ್ ಹತ್ರ ಯಾರಾದ್ರೂ ಗಾರ್ಡಿಯನ್ಸ್ ನ ಕರ್ಕೊಂಡು ಯಾರೋ ಮೀಟ್ ಮಾಡಿ ಏನು ಎತ್ತ ಎಲ್ಲ ಕೇಳಿ ಈ ತರ ಪ್ಲೇಸ್ ಹೋದ್ರೆ ಒಂಥರ ಎಂಜಾಯ್ಮೆಂಟ್ ಇರುತ್ತೆ. ನಾವು ಸುಮ್ನೆ ಬೀಚ್ ಅಲ್ಲಿ ಉಳ್ಳಾಡಿ ತೇಲಾಡೋದ್ರೆ ಯಾವ್ದು ಮಜಾ ಇರಲ್ಲ. ವರ್ಷ ಬಂದ್ರು ಇವ್ರಿಗೆ ಈ ತರ ಎಕ್ಸೈಟ್ಮೆಂಟ್ ಇರಲಿಲ್ಲ, ಈ ತರ ತೋರಿಸಿಲ್ಲ ನಮ್ಗೆ ಯಾರು. ಎಂಜಾಯ್ಮೆಂಟ್ ಮಾಡಿಲ್ಲ. ಫ್ರೆಂಡ್ಸ್ ಜೊತೆ ಬಂದ್ರು ಅಲ್ಲೇ ಬೀಚ್ ಅಲ್ಲಿ ನೋಡ್ತಿದ್ವಿ, ಊರಿಗೆ ಹೋಗ್ಬಿಡ್ತಿದ್ವಿ. ಮತ್ತೆ ನೋಡೋದಂದ್ರೆ ಬಂದ್ ಕೂಡಲೇ ನೋಡೋದು ಫಸ್ಟ್ ಚರ್ಚ್ ನೋಡ್ತಿದ್ವಿ. ಓಲ್ಡ್ ಇನ್ನೊಂದ್ ಏನೋ ಇತ್ತಪ್ಪ ಅದೊಂದು ನೋಡ್ಕೊಂಡು ಓಲ್ಡ್ ಗೋವಾ ನೋಡ್ತಾ ಇದ್ವಿ, ಚರ್ಚ್ ನೋಡ್ತಾ ಇದ್ವಿ, ಒಂದ್ ಬೋಟ್ ನೋಡ್ತಾ ಇದ್ವಿ. ಮುಗೀತು. ಬೋಟಿಂಗ್ ಫಸ್ಟ್ ಟೈಮ್ ಮಾಡ್ತಿರೋದು, ಸೂಪರ್. ಡಾಲ್ಫಿನ್ ಬೇರೆ ಇತ್ತು, ನೋಡ್ವಿ. ಆಯ್ತು, ಮುಗೀತು ಅನ್ಸುತ್ತೆ, ಬಂದ್ವಿ. ಎಂಡ್ ಅನ್ಸುತ್ತೆ. ಎಂಡ್ ಆಫ್ ದ ಸೀಸನ್. ನಾವು 1 hour ಆಯ್ತೇನಪ್ಪ, 1 hour ಆಯ್ತು. 1 hour ಇಂದ ಬೋಟಿಂಗ್ ಓಡಾಡ್ತಾ ಇದೀವಿ. ಇಷ್ಟ ನೀರ್ಲೇ ಜೊತೆಯಾಗಿ ನಾವು ಬಂದರೆ ಒಂದಾಗಿ ನಾವು ನಿಂತರೆ ಎದುರಲ್ಲಿ ನಿಲ್ಲೋರು ಯಾರು? ಕಾಲವನ್ನು ತಡೆಯೋರು